ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರಿ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಆಗ್ಲಿ ಅಂತ ಶಾಸಕರು ಬಯಸ್ತಾರೆ, ತಪ್ಪೇನಿದೆ ಅದರಲ್ಲಿ? ಅವರೊಬ್ಬ ಸಮರ್ಥ ನಾಯಕರಿದ್ದಾರೆ ಡಿ ಕೆ ಶಿವಕುಮಾರ್ ಅವರು, ಪಕ್ಷವನ್ನ ತಳಮಟ್ಟದಿಂದ ಕಟ್ಟಿದ್ದಾರೆ. ಆದ್ರೆ ಹಿಂಗೆ ಮಾತಾಡ್ತಾ ಇದ್ರೆ ಇಲ್ಲಿ ಯಾರಿಗೂ ಕೂಡ ಕನ್ವೆ ಆಗಲ್ಲ. ನಾನೇ ಎದ್ದು ಹೊರಟ್ಬಿಡ್ತೀನಪ್ಪ. ವಿಚಾರ ಇಷ್ಟೇ ಸರ್, ಒಂದೇ ಪ್ರಶ್ನೆ ನಿಮ್ಮ ಹತ್ರ ಕೇಳ್ಬೇಕಾಗಿತ್ತು. ಕುರ್ಚಿ ಕಿತ್ತಾಟಗಳು ಸಹಜವಾಗಿ ಆಗ್ತಾ ಇದೆ, ಕುರ್ಚಿ ಕಿತ್ತಾಟದ ನಡುವೆ ಜನಸಾಮಾನ್ಯರು ಕಾಣಿಸ್ತಾ ಇಲ್ವಾ? ಇದೇ ಪ್ರಶ್ನೆನ 3 ನಿಮಿಷದಿಂದ ಕೇಳೋಣ ಅಂತ ಕೂತ್ಕೊಂಡಿದ್ದೀನಿ. ನಮ್ಮ ಸರ್ಕಾರ ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇದೆ. ಇದೆಲ್ಲ ಬಿಜೆಪಿ ಜೆಡಿಎಸ್ ನವರ ಕುತಂತ್ರ. ಅಷ್ಟು ಬಿಟ್ರೆ ಅಲ್ಲ, ಈ ರಾಜ್ಯದ ಜನತೆ ಬಜೆಟ್ ಕೊಟ್ಟಿಲ್ವಾ? ನಮ್ಮ ಇಲಾಖೆಗಳು ಟೂರ್ ಮಾಡ್ತಾ ಇಲ್ವಾ? ಎಲ್ಲ ಜಿಲ್ಲೆಗಳು ಟೂರ್ ಮಾಡ್ತಾ ಇದ್ದಾರೆ. ಎಲ್ಲ ಜಿಲ್ಲೆಗಳು ಮಿನಿಸ್ಟರ್ ಟೂರ್ಗಳು ಮಾಡಿದ್ದಾರೆ. ವ್ಯವಸ್ಥೆ ಎಲ್ಲದನ್ನು ಹಣವನ್ನು ರಿಲೀಸ್ ಮಾಡಿದ್ದೇವೆ. ಸುಮ್ಮನೆ ಇವ್ರು ಯಾರೋ ಇವರು ಸಣ್ಣ ಹುಡುಗರು ಹೇಳಿದಾಗ ಹೇಳಿದ್ರೆ ಒಪ್ಪಲ್ರಿ ನಾವು. ನೋಡಿ ವಿಚಾರಗಳು ಬೇಕಾಗಿಲ್ಲ. ಈ ಸರ್ಕಾರದಲ್ಲಿ ಅಭಿವೃದ್ಧಿ ಅನ್ನೋದು ಕುಂಠಿತಾಗಿದೆ. ಯಾವುದೇ ಕಾಮಗಾರಿಗಳಿಲ್ಲ. ಒಂದ್ ನಿಮಿಷ ಅಲ್ಲ ಮೇಡಮ್, ಯಾರಿಗೆ ಹೇಳ್ತಾರೆ ಅವರು? ಯಾರಿಗೆ ಸಣ್ಣ ಹುಡುಗರು? ನಿಮ್ಮ ಮಾತಾಡ್ತಿದ್ದೀನಿ ಸರ್. ಒಂದ್ ನಿಮಿಷ ಸರ್, ಒಂದೇ ಮಾತು. ಸಣ್ಣ ಹುಡುಗರು ಅಂತ ಹೇಳಿ ಉಲ್ಲೇಖ ಮಾಡೋ ಅವಶ್ಯಕತೆ ಇಲ್ಲ. ವಿಚಾರ ಒಂದೇ ಸರ್. ಸಣ್ಣ ಮಕ್ಕಳು ಯಾರು ತಂದು ಕೂರ್ಸಲ್ಲ ಸರ್. ಸಣ್ಣ ಮಕ್ಕಳು ಯಾರು ತಂದು ಕೂರ್ಸಲ್ಲ ಇಲ್ಲಿ. ಹೇಳಿದ್ರಿ ಯಾವ ಅರ್ಥದಲ್ಲಿ ನಾವ್ ಹೇಳ್ತಕ್ಕಂಥದ್ದು ಮೇಡಮ್ ಅವರೇ, ಒಂದ್ ನಿಮಿಷ ಬರ್ತಾ ಇರ್ತದೆ. ಡೋಂಟ್
ಬಂದು ಕೂರ್ಸಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂತಂದ್ರೆ ನೀವು ಮಾತಿನ ಭರದಲ್ಲಿ ಬೇರೆ ಏನ್ ಬೇಕಾದ್ರೂ ಹೇಳಿ, ಇದು ಡಿಬೇಟ್, ಇದು ನನ್ನ ಶೋ, ದಯವಿಟ್ಟು ಆ ವರ್ಡ್ ಗಳನ್ನ ಉಪಯೋಗಿಸುವಂತ ಅವಶ್ಯಕತೆ ಇಲ್ಲ. ಇನ್ನೊಂದು ವಿಚಾರ, ಪ್ರಬುದ್ಧರಿರುವಂತಹ ಒಂದು ವ್ಯಕ್ತಿಗಳನ್ನೇ ಇಲ್ಲಿ ಕರೆಸೋದು, ಸುಮ್ನೆ ವಿಚಾರಗಳನ್ನ ಅಲ್ಲ. ಇದು ಮಾತು ವಾಪಸ್ ತಗೊಳ್ಳಿ, ಒಂದ್ ನಿಮಿಷ ಮಾತು ವಾಪಸ್ ತಗೊಳ್ಳಿ ನೋಡಿ, ಮಾತು ವಾಪಸ್ ತಗೊಳ್ಳಿ, ಫ್ಲೋ ಅಲ್ಲಿ ಏನೋ ಬಂದಿರುತ್ತೆ, ಮಾತು ವಾಪಸ್ ತಗೊಳ್ಳಿ That is, ಸರ್. ನೋ ಮಾತು ಏನಿಲ್ಲ. ಯಾವಾಗ್ಲೂ ಕೂಡ ನಮ್ಮ ಕೋ ಪೆನಲಿಸ್ಟ್ ನಾವು ಗೌರವನ್ನ ಕೊಟ್ಕೊಂಡು ಒಂದ್ ಬಂದಿದ್ದೀವಿ. ನಿಮಿಷ ಸರ್, ನಾನು ಕ್ಷಮೆ ಕೇಳಬೇಕು ಅಂತ ಕೂತಿಲ್ಲ ಸರ್. ಮಾತು ವಾಪಸ್ ತಗೊಳ್ಳಿ ಮೇಡಮ್ ನಾನು ತಪ್ಪೇನಿಲ್ಲ ಸರ್. ಚಿಕ್ಕ ಮಕ್ಕಳು ಯಾರು ಇಲ್ಲ ಸರ್, ತಪ್ಪೇನಿಲ್ಲ. ಸರ್. ಅವರು ಮಾತಾಡಿರ್ತಾರೆ, ಮಾತು ವಾಪಸ್ ತಗೊಳ್ಳಿ. ಓಕೆ, ವಾಪಸ್ ತಗೊಳ್ತೀನಿ ಬಿಡಿ ನಾವು. ಡೋಂಟ್ ಎಸ್ ನೋಡಿ ಮೇಡಮ್, ಕಾವ್ಯಾಜಿ, ಇವತ್ತು ರಾಜ್ಯದಲ್ಲಿ ಏನ್ ನಡೀತಾ ಇದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅಂತ ರಾಷ್ಟ್ರದ ಪ್ರತಿಷ್ಠಿತ ಎಲ್ಲಾ ಮಾಧ್ಯಮಗಳಿಗೂ ಗೊತ್ತಿದೆ. ಇವತ್ತು ಕುರ್ಚಿಯ ಕಾದಾಟ ಏನಾಗಿದೆ, ಹಿಂದ ಟೀಮ್ ಏನಾಗಿದೆ, ಡಿ ಕೆ ಶಿವಕುಮಾರ್ ಯಾವ ಬಣ, ಸಿದ್ದರಾಮಯ್ಯನವ್ರು ಯಾರು ಬಣ ಅಂತೇಳಿ